ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಅಭಿಲಾಷ್. ಎಸ್, ಯಾರೆಲ್ಲ ಮಕ್ಕಳು 4ನೇ ತರಗತಿ ಮತ್ತು 5ನೇ ತರಗತಿಲಿ ಓದ್ತಿದ್ದಾರೆ ಇಂತಹ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ಕೋಚಿಂಗ್ ಕೊಡ್ತಾ ಇದ್ದು, ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಅಡ್ಮಿಷನ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಎಸ್, ನಮ್ಮ ಸಂಸ್ಥೆ ನಂಬರ್ಗಳಾಗಿರ್ತಕ್ಕಂಥ 72046360 729482324006 8050730717 ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ನಮ್ಮಲ್ಲಿ ಆನ್ಲೈನ್ ಕೋಚಿಂಗ್ ಗೆ ಅಡ್ಮಿಷನ್ ಪಡೆಯಬಹುದಾಗಿರುತ್ತೆ. ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಬಗ್ಗೆ ತಕ್ಷಣದ ಮಾಹಿತಿ ನೋಟಿಫಿಕೇಶನ್ಸ್ ಗಳು ನಿಮಗೆ ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು? ಎಸ್, ಯೂಟ್ಯೂಬ್ ಹೋಗಿ ಯೂಟ್ಯೂಬ್ ಅಲ್ಲಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಟೈಪ್ ಮಾಡಿದ್ರೆ ನಮ್ಮ ಚಾನಲ್ ಸಿಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಟಚ್ ಮಾಡಿ ಆಲ್ ನೋಟಿಫಿಕೇಶನ್ ಕೊಟ್ರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳ ಬಗ್ಗೆ ತಕ್ಷಣದ ಮಾಹಿತಿ ನಿಮ್ಮ ಮೊಬೈಲಿಗೆ ಬರ್ತಾ ಹೋಗುತ್ತೆ. ಈ ಒಂದು ವಿಡಿಯೋದಲ್ಲಿ ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಇರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್, ಸ್ಕೋರಿಂಗ್ ಸಬ್ಜೆಕ್ಟ್ ಆದಂತಹ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯನ ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಹಾಗಾದ್ರೆ ಫಸ್ಟ್ ಒಂದು ಶಾರ್ಟ್ ಆಗಿ ಇಂಟ್ರೊಡಕ್ಷನ್ ಕೊಡ್ತೀನಿ. ಓಕೆ, ಮೆಂಟಲ್ ಎಬಿಲಿಟಿ ಅಂದ್ರೆ ಏನು, ಯಾವ್ದು ಎಷ್ಟು ಮಾರ್ಕ್ಸ್ ಕೇಳ್ತಾರೆ, ಹೇಗೆ ಏನು ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ರೆಡಿ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿದೆ, ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್, ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಇಂಪಾರ್ಟೆಂಟ್ ಆಗಿ 3 ಸಬ್ಜೆಕ್ಟ್ಸ್ ಇರುತ್ತೆ. ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ, ಅರ್ಥಮೆಟಿಕ್ ಟೆಸ್ಟ್, ಗಣಿತ, ಲ್ಯಾಂಗ್ವೇಜ್ ಟೆಸ್ಟ್, ಭಾಷಾ ಸಾಮರ್ಥ್ಯ. ಸೊ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯದಿಂದ 40 ಕ್ವಶನ್ಸ್ ಗಳನ್ನ ಕೇಳಲಾಗುತ್ತೆ. ಪ್ರತಿ ಪ್ರಶ್ನೆಗೆ 1.25 ಮಾರ್ಕ್ಸ್ ಇರುತ್ತೆ. ಟೋಟಲ್ 50 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ 60 ಮಿನಿಟ್ಸ್ ಇರುತ್ತೆ ಈ ಸಬ್ಜೆಕ್ಟ್ ಗೆ. ನೆಕ್ಸ್ಟ್ ಅರ್ಥಮೆಟಿಕ್ ಟೆಸ್ಟ್, ಗಣಿತ. ಓಕೆ, ಸೊ ಇದು 20 ಕ್ವಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೆ 1.25 ಮಾರ್ಕ್ಸ್ ಇರುತ್ತೆ. ಟೋಟಲ್ 25 ಮಾರ್ಕ್ಸ್ ಇರುತ್ತೆ. ಇದಕ್ಕೆ ಡ್ಯೂರೇಷನ್ ಬಂದ್ಬಿಟ್ಟು 30 ಮಿನಿಟ್ಸ್ ಆಗಿರುತ್ತೆ. ಸೊ ಲಾಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು ಲ್ಯಾಂಗ್ವೇಜ್ ಟೆಸ್ಟ್, ಭಾಷಾ ಸಾಮರ್ಥ್ಯ. ಓಕೆ, ಸೊ ಇದು 20 ಕ್ವಶನ್ಸ್ ಇರುತ್ತೆ. ಪ್ರತಿ ಪ್ರಶ್ನೆಗೆ 1.25 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 25 ಮಾರ್ಕ್ಸ್. ಇದಕ್ಕೂ ಕೂಡ 30 ಮಿನಿಟ್ಸ್ ಇರುತ್ತೆ ಡ್ಯೂರೇಷನ್. ಟೋಟಲ್ 2 hours ಡ್ಯೂರೇಷನ್ ಎಕ್ಸಾಮ್ ಇದಾಗಿದ್ದು. ಇದಿಷ್ಟು ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್, ನವೋದಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯಲ್ಲಿ ಇರ್ತಕ್ಕಂತಹ ಬಹು ಮುಖ್ಯವಾಗಿರ್ತಕ್ಕಂತಹ ಸಬ್ಜೆಕ್ಟ್ಸ್ ಗಳು ಇದಾಗಿದ್ದು. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿನ ಶುರು ಮಾಡ್ತಾ ಹೋಗೋಣ, ಮಾನಸಿಕ ಸಾಮರ್ಥ್ಯನ ಶುರು ಮಾಡ್ತಾ ಹೋಗೋಣ. ಅಂದ್ರೆ ಯಾವ್ಯಾವ ಚಾಪ್ಟರ್ಸ್ ಇರುತ್ತೆ, ಹೇಗಿರುತ್ತೆ, ಯಾವ ತರ ಕ್ವಶನ್ಸ್ ಗಳು ಬರುತ್ತೆ, ಸೊ ಎಲ್ಲದನ್ನು ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಎಸ್ ಡೈರೆಕ್ಟ್ ಕ್ಲಾಸಿಗೆ ಹೋಗೋಣ, ಬನ್ನಿ. ಸೊ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ. ಓಕೆ, ನಮ್ಮಲ್ಲಿ ಈಗ ಆಲ್ರೆಡಿ ಯಾರೆಲ್ಲ ಆನ್ಲೈನ್ ಕೋಚಿಂಗ್ ಗೆ ಅಡ್ಮಿಷನ್ ತಗೊಂಡಿದ್ದಾರೆ, ನಿಮ್ಗೆಲ್ರಿಗೂ ಕೂಡ ನಾವು ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಎಕ್ಸ್ಕ್ಲೂಸಿವ್ ಆಗಿ ಎಕ್ಸ್ಪರ್ಟ್ಸ್ ಗಳಿಂದ ರೆಡಿ ಮಾಡಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ ನಾವು ಮನೆ ಅಡ್ರೆಸ್ ನಾವು ಈಗ ಆಲ್ರೆಡಿ ರಿಜಿಸ್ಟರ್ ಪೋಸ್ಟ್ ಮಾಡಿರ್ತೀವಿ. ಸೊ ನಿಮ್ಮ ಹತ್ರ ಎಲ್ಲ ಕೂಡ ಈಗ ಆಲ್ರೆಡಿ ಸ್ಟಡಿ ಮೆಟೀರಿಯಲ್ ಇದೆ, ಹೌದಲ್ವಾ? ಸೊ ನಾವು ಕಳಿಸಿರ್ತಕ್ಕಂತಹ ಸ್ಟಡಿ ಮೆಟೀರಿಯಲ್ ನ ಪೇಜ್ ನಂಬರ್ 174, ಪೇಜ್ ನಂಬರ್ 174 ಇಂದ ಮೆಂಟಲ್ ಎಬಿಲಿಟಿಯ ಪ್ರಶ್ನೆಗಳು ಶುರುವಾಗಿದೆ. ಸೊ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಸೆಟ್ 1. ಓಕೆ, ಸೆಟ್ 1 ನಲ್ಲಿ ನಾವು ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಟೋಟಲ್ ಮೆಂಟಲ್ ಎಬಿಲಿಟಿ ನಲ್ಲಿ ಟೋಟಲ್ ಆಗಿ 10 ಚಾಪ್ಟರ್ಸ್, 10 ಪಾಠಗಳಿದೆ. ಓಕೆ, ಇದು ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಯಾವ ರೀತಿ ಅಂತಂದ್ರೆ ಫಿಗರ್ ಬೇಸ್ಡ್, ಪಿಕ್ಚರ್ ಬೇಸ್ಡ್ ಮೆಂಟಲ್ ಎಬಿಲಿಟಿ ಇದಾಗಿರುತ್ತೆ. ಅಂದ್ರೆ ಚಿತ್ರಾಧಾರಿತವಾಗಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನ ನಿಮಗೆ ಇಲ್ಲಿ ಕೇಳಲಾಗತ್ತೆ. ಓಕೆನಾ? ಸೊ ಈ ಚಿತ್ರಾಧಾರಿತ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು ಅಂದ್ರೆ ಫಿಗರ್ ಬೇಸ್ಡ್, ಪಿಕ್ಚರ್ ಬೇಸ್ಡ್ ಮೆಂಟಲ್ ಎಬಿಲಿಟಿ ಕ್ವಶನ್ಸ್ ನಲ್ಲಿ ಟೋಟಲ್ 10 ವೆರೈಟೀಸ್ ಇದೆ. ಓಕೆ, ಅಂದ್ರೆ 10 ಚಾಪ್ಟರ್ಸ್ ಇದೆ. 10 ಚಾಪ್ಟರ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಯಾವ್ದು ಅಂದ್ರೆ ಆಡ್ ಮನ್ ಔಟ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಮೆಂಟಲ್ ಎಬಿಲಿಟಿಯ ಮಾನಸಿಕ ಸಾಮರ್ಥ್ಯದ ಮೊದಲ ಪಾಠವಾಗಿರ್ತಕ್ಕಂಥ ಫಸ್ಟ್ ಚಾಪ್ಟರ್ ಆಗಿರ್ತಕ್ಕಂತಹ ಆಡ್ ಮನ್ ಔಟ್, ಓಕೆ, ಗುಂಪಿಗೆ ಸೇರದ ಚಿತ್ರವನ್ನ ಗುರುತಿಸಿ, ಈ ಒಂದು ಚಾಪ್ಟರ್ ನ ನೋಡ್ತಾ ಹೋಗೋಣ. ಓಕೆ, ತುಂಬಾ ಸಿಂಪಲ್. ಓಕೆ, ಜಾಸ್ತಿ ಇದ್ರಲ್ಲಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ತುಂಬಾ ಥಿಯರಿಟಿಕಲ್ ಆಗಿ ಬೇರೆ ಬೇರೆ ರೀತಿಯಾಗಿ ಲೈಕ್ ಓಕೆ, ತುಂಬಾ ಥಿಯರಿಟಿಕಲ್ ಆಗಿ ಇದನ್ನ ಕಷ್ಟ ಪಡ್ಕೊಂಡು ಕಲಿಯೋ ಅವಶ್ಯಕತೆ ಇಲ್ಲ. ತುಂಬಾ ಈಸಿಯಾಗಿ ಸಿಂಪಲ್ ಆಗಿ ನಾನು ನಿಮಗೆ ಈ ಒಂದು ಪಾಠನ ಹೇಳ್ಕೊಡ್ತೀನಿ. ಓಕೆನಾ? ಆಡ್ ಮನ್ ಔಟ್, ಗುಂಪಿಗೆ ಸೇರದ ಚಿತ್ರ ಗುರುತಿಸಿ. ಓಕೆ, ಸೊ ಏನಿದು ಫಸ್ಟ್ ಪಾಠ ಇಂಟ್ರೊಡ್ಯೂಸ್ ಮಾಡ್ಬೇಕಲ್ವಾ ನಾನು ನಿಮಗೆ. ಸೊ ಹೇಳಿದರೆ ಇಲ್ಲಿದೆ, ಏನಿದು? ಏನಿಲ್ಲ ಮಕ್ಕಳೇ, ಈ ಗುಂಪಿಗೆ ಸೇರದ ಚಿತ್ರ ಗುರುತಿಸಿ, ಆಡ್ ಮನ್ ಔಟ್ ಅಂತಕ್ಕಂಥ ಈ ಒಂದು ಚಾಪ್ಟರ್ ಅಲ್ಲಿ ಏನು ಅಂತಂದ್ರೆ 4 ಚಿತ್ರಗಳನ್ನ ಕೊಡಲಾಗುತ್ತೆ. ದೇರ್ ಆರ್ 4 ಫಿಗರ್ಸ್ ಗಿವನ್ ಇನ್ ದಿಸ್ ಫಸ್ಟ್ ಚಾಪ್ಟರ್. ಓಕೆ, ಸೊ 4 ಚಿತ್ರಗಳನ್ನ ಕೊಡಲಾಗುತ್ತೆ.
ಪ್ರತಿ ಈ ಕೊಟ್ಟಿರ್ತಕ್ಕಂತಹ 4 ಚಿತ್ರಗಳಲ್ಲಿ 3 ಚಿತ್ರಗಳಿಗೆ ಒಂದೇ ಕಾರಣ ಇರುತ್ತೆ. ದೇರ್ ಆರ್ 3 ಸಿಮಿಲರ್ ಫಿಗರ್ಸ್ ಅಂಡ್ 1 ಫಿಗರ್ ಈಸ್ ನಾಟ್ ಸಿಮಿಲರಿಂಗ್ ವಿತ್ ದ ಅದರ್ 3 ಫಿಗರ್ಸ್. ಅಂದ್ರೆ 3 ಚಿತ್ರಗಳು ಕೂಡ ಒಂದೇ ರೀತಿಯಾದಂತಹ ಒಂದು ಸಿಮಿಲಾರಿಟೀಸ್ ನ ಹೊಂದಿರುತ್ತೆ, ಇನ್ನೊಂದು ಚಿತ್ರ ವಿಭಿನ್ನವಾಗಿರುತ್ತೆ, ಬೇರೆ ರೀತಿಯಾಗಿರುತ್ತೆ. ಸೊ ಆ ಚಿತ್ರ ಯಾವುದು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗುರುತಿಸಬೇಕಾಗಿರುತ್ತೆ. ಓಕೆನಾ? ಅದಕ್ಕೆ ಕಾರಣಗಳನ್ನ ಕಂಡುಹಿಡಿತಾ ಹೋಗ್ಬೇಕು, ಹೇಗೆ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಕಾರಣಗಳು ಯಾವ ರೀತಿಯಾಗಾರೋ ಇರ್ಬೋದು. ಹೇಗೆ? ಫಾರ್ ಎಕ್ಸಾಂಪಲ್ ಅಂದ್ರೆ ಶೇಡಿಂಗ್ಸ್ ಗಳಾಗಿರ್ಬೋದು, ಲೈನ್ಸ್ ಗಳಾಗಿರ್ಬೋದು, ಓಕೆ, ಶೇಪ್ಸ್ ಗಳಾಗಿರ್ಬೋದು, ಓಕೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಗಳಾಗಿರ್ಬೋದು. ಈ ಎಲ್ಲಾ ರೀತಿಯಿಂದ ಒಂದು ಚಿತ್ರ ಏನಾಗಿರುತ್ತೆ, ಭಿನ್ನವಾಗಿರುತ್ತೆ. ಅದನ್ನ ನೆಕ್ಸ್ಟ್ ನಾವು ಕ್ವಶನ್ಸ್ ಗಳನ್ನ ನೋಡ್ತಾ 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 ಅದು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ನಿಮಗೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಓಕೆನಾ? ಸೊ ಇಲ್ಲಿ 4 ಚಿತ್ರ ಇದೆ. ನಿಮಗೆ ಇನ್ನೊಂದು ಹಿಂಟ್ ಹೇಳ್ಬೇಕು ಅಂತಂದ್ರೆ, ನೀವು ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಪರೀಕ್ಷೆನ ಬರೀತಿರುವಾಗ ಕ್ವಶನ್ ಪೇಪರ್ ಅಲ್ಲಿ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥ ನೀವು ಒಂದು ಸಬ್ಜೆಕ್ಟ್ ಫಸ್ಟ್ ಗೆ ಅಟೆಂಡ್ ಮಾಡ್ತಿರುವಾಗ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಸುಮಾರು ಕೊಟ್ಟಿರ್ತಾರೆ. ಅದನ್ನ ಓದ್ತಾ ಕೂರ್ತಾ ಟೈಮ್ ವೇಸ್ಟ್ ಮಾಡಬೇಡಿ ನೀವು. ಹಾಗಾಗಿ ನಾವು ಡೈರೆಕ್ಟ್ ಆಗಿ ನಿಮಗೆ ಕಾನ್ಸೆಪ್ಟ್ಸ್ ನ ಕಲಿಸ್ತಾ ಇದೀವಿ. ಓಕೆನಾ? 4 ಚಿತ್ರ ಬಂತು ಅಂದ್ರೆ ಫಿಕ್ಸ್ ಆಗ್ಬಿಡಿ, ದಟ್ ಈಸ್ ಆಡ್ ಮನ್ ಔಟ್, ಗುಂಪಿಗೆ ಸೇರದ ಚಿತ್ರ ಗುರುತಿಸಿ. 4 ಚಿತ್ರ ಇದೆ ಅಂತಂದ್ರೆ ಅದು ಡೈರೆಕ್ಟ್ ಆಗಿ ನೀವು ತಿಳ್ಕೊಬಹುದಾಗಿರೋದೇನು, ಗುಂಪಿಗೆ ಸೇರದ ಚಿತ್ರ ಗುರುತಿಸಿ ಆಡ್ ಮನ್ ಔಟ್ ಅಂತ ಹೇಳ್ಬಿಟ್ಟು. ಇನ್ಸ್ಟೀಡ್ ಅದ್ರ ಬದಲಾಗಿ ಅದ್ರ ಮೇಲ್ಗಡೆ ಇರ್ತಕ್ಕಂತ ಏನ್ ಸುಮಾರು ಇನ್ಸ್ಟ್ರಕ್ಷನ್ಸ್ ಗಳು ಕೊಟ್ಟಿರ್ತಾರಲ್ವಾ, ಅದನ್ನ ಓದ್ತಾ ಕೂರ್ಬೇಡಿ. ಗೊತ್ತಾಗ್ತಿದೆಯಲ್ವಾ? ಸೊ ಆಡ್ ಮನ್ ಔಟ್ ಕ್ವಶನ್ ಹೆಂಗ್ ಫೈಂಡ್ ಔಟ್ ಮಾಡೋದು, 4 ಚಿತ್ರ ಇದೆಯಾ, ಅದು ಆಡ್ ಮನ್ ಔಟ್ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಶಾರ್ಟ್ ಟ್ರಿಕ್ ಹಿಂಟ್ ಗಳು ನಾವು ನಿಮಗೆ ಹೇಳ್ಕೊಡ್ತಾ ಇರೋದು. ಇದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗಿರುತ್ತೆ. ಕ್ಲಾಸ್ ಕೇಳ್ತಾ ಕೇಳ್ತಾ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, 4 ಚಿತ್ರ ಇದೆ. ಈ 4 ಚಿತ್ರದಲ್ಲಿ ನಾವೇನ್ ಮಾಡ್ಬೇಕೀಗ ಅಂತಂದ್ರೆ, ಒಂದು ಚಿತ್ರ ಗುಂಪಿಗೆ ಸೇರಿಲ್ಲ, ಗುಂಪಿಗೆ ಸೇರದ ಚಿತ್ರ ಇದೆ, ಒಂದು ಆಡ್ ಮನ್ ಔಟ್ ಇದೆ. ಅದು ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ಫಸ್ಟ್ ಫಿಗರ್ ನೋಡ್ತಾ ಇದ್ದೀರಾ ನೀವು. ಓಕೆ, ಫಸ್ಟ್ ಫಿಗರ್ ಅಲ್ಲಿ ಒಂದು ಸ್ಕ್ವೇರ್ ಇದೆ, ಅದ್ರ ಒಳಗಡೆ ಒಂದು ವೃತ್ತಾಕಾರ ಇದೆ, ರೌಂಡ್ ಶೇಪ್ ಇದೆ. ಓಕೆ, ರೌಂಡ್ ಶೇಪ್ ನ ಈಕ್ವಲ್ 4 ಪಾರ್ಟ್ಸ್ ಮಾಡಿದ್ದಾರೆ, ಒಂದನ್ನ ಶೇಡ್ ಮಾಡಿದ್ದಾರೆ. ಅಗೇನ್ ಸೆಕೆಂಡ್ ಚಿತ್ರ ಆಪ್ಷನ್ ಬಿ ಅಲ್ಲಿ, ಆಪ್ಷನ್ ಎ ಈ ರೀತಿ ಇದೆ, ಆಪ್ಷನ್ ಬಿ ಅಲ್ಲಿ ಒಂದು ಸ್ಕ್ವೇರ್ ಒಳಗಡೆ ಒಂದು ಸ್ಕ್ವಯರ್ ಇದೆ. ಸೊ ಸ್ಕ್ವಯರ್ ಏನ್ ಮಾಡಿದ್ದಾರೆ, ಅಗೇನ್ ಇದನ್ನು ಕೂಡ 4 ಡಿವೈಡ್ ಮಾಡಿದ್ದಾರೆ, ಇದು ಕೂಡ ಶೇಡ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ಸಿ ನಲ್ಲಿ ಹಾರಿಜಾಂಟಲ್ ಆಗಿ ಒಂದು ರೆಕ್ಟಾಂಗಲ್ ಇದೆ, ಒಂದು ಅಡ್ಡಲಾಗಿರ್ತಕ್ಕಂತಹ ಒಂದು ಆಯತಾಕಾರ ಇದೆ. ಈ ಆಯತಕಾರದ ಒಳಗಡೆ ಕೂಡ ಸೇಮ್ 4 ಭಾಗ ಮಾಡಿದ್ದಾರೆ, ಅದರಲ್ಲಿ ಒಂದನ್ನ ಶೇಡ್ ಮಾಡಿದ್ದಾರೆ. ಆಪ್ಷನ್ ಡಿ ಯಲ್ಲೂ ಕೂಡ ಏನಾಗಿದೆ, ಇಲ್ಲೂ ಆಯತ ಇದೆ, ಇದು ವರ್ಟಿಕಲ್ ಉದ್ದವಾಗಿರ್ತಕ್ಕಂತಹ ಆಯತನ ಕೊಟ್ಟಿದ್ದಾರೆ. ಸೇಮ್ ಈ ಆಯತದಲ್ಲೂ ಕೂಡ ಏನಾಗಿದೆ ಅಂತಂದ್ರೆ 4 ಭಾಗ ಮಾಡಿದ್ದಾರೆ, ಇದರಲ್ಲೂ ಕೂಡ ಒಂದು ಭಾಗನ ಶೇಡ್ ಮಾಡಿದ್ದಾರೆ. ಸೊ ಯಾರ ಹತ್ರ ಎಲ್ಲ ಬುಕ್ ಇದೆ, ನೀವು ಬುಕ್ ನೋಡ್ಕೊಂಡು ಕ್ಲಾಸ್ ಕೇಳಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ಕ್ಲಾಸಸ್. ಯಾರ ಹತ್ರ ಬುಕ್ ಇಲ್ಲ, ಸೊ ನೀವು ಇಲ್ಲೇ ಡೈರೆಕ್ಟ್ ಆಗಿ ನೋಡ್ಕೊಂಡು ಕ್ಲಾಸ್ ಕೇಳಬಹುದಾಗಿರುತ್ತೆ. ಓಕೆನಾ? ಸೊ ಶೇಡ್ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ ಎ ನಲ್ಲಿ ಕರೆಕ್ಟ್ ಶೇಡ್ ಆಗಿದೆ, ಆಪ್ಷನ್ ಬಿ ನಲ್ಲಿ ಶೇಡ್ ಮಾಡಿರೋದು ನೆಕ್ಸ್ಟ್ ಬಾಕ್ಸ್ ಕವರ್ ಮಾಡ್ಕೊಂಡು ಶೇಡ್ ಮಾಡ್ಕೊಂಡಿದ್ದಾರೆ. ಓಕೆ, 4 ಭಾಗ ಆಗಿದೆ, 4 ಭಾಗ ಮಾಡ್ಕೊಂಡಿದ್ದಾರೆ. ಬಟ್ ಈ ಭಾಗ ಶೇಡ್ ಮಾಡುವಾಗ ಮೇಲ್ಗಡೆ ಈ ಸ್ಕ್ವಯರ್ ಭಾಗನು ಕವರ್, ಮತ್ತೆ ಈ ಸ್ಕ್ವಯರ್ ಭಾಗನು ಕವರ್ ಮಾಡ್ಕೊಂಡು ಶೇಡ್ ಮಾಡ್ಬಿಟ್ಟಿದ್ದಾರೆ. ಸೊ ಶೇಡ್ ಮಾಡಿರೋದು ಹೊರಗಡೆ ಬಂದಿದೆ ಆಪ್ಷನ್ ಬಿ ನಲ್ಲಿ. ಆಪ್ಷನ್ ಸಿ ನಲ್ಲಿ ಈಕ್ವಲ್ ಆಗಿ ಶೇಡ್ ಆಗಿದೆ, 3 ಭಾಗ ನೋಡಿ, 1 2 3, ಇಲ್ಲೆಲ್ಲೂ ಹೊರಗಡೆ ಬಂದಿಲ್ಲ ಶೇಡ್ ಮಾಡಿರೋದು. ಆಪ್ಷನ್ ಡಿ ಯಲ್ಲೂ ನೋಡಿ ಶೇಡ್ ಮಾಡಿರೋದು, ಇಲ್ಲೆಲ್ಲೂ ಹೊರಗಡೆ ಬಂದಿಲ್ಲ, 1 2 3. ಇದೇನು 4 ಭಾಗ ಮಾಡಿದ್ದಾರೆ, 4 ಭಾಗದಲ್ಲಿ ಒಂದೊಂದು ಪ್ರತಿ ಚಿತ್ರದಲ್ಲೂ ಕೂಡ ಒಂದೊಂದು ಭಾಗನೇ ಶೇಡ್ ಮಾಡಿರೋದು. ಬಟ್ ಆಪ್ಷನ್ ಎ ನಲ್ಲೂ ಕೂಡ ಈಕ್ವಲ್ ಆಗಿ ಒಂದು ಭಾಗ ಮಾತ್ರ ಶೇಡ್ ಮಾಡಿದ್ದಾರೆ, 3 ಭಾಗ ಹಾಗೆ ಇದೆ. ಆಪ್ಷನ್ ಸಿ ನಲ್ಲೂ ಕೂಡ ಒಂದು ಭಾಗ ನೀಟಾಗಿ ಕರೆಕ್ಟ್ ಆಗಿ ಶೇಡ್ ಮಾಡಿದ್ದಾರೆ, ಇನ್ನು 3 ಭಾಗ ಹಾಗೆ ಇದೆ, ಶೇಡ್ ಮಾಡಿರೋದೆಲ್ಲೂ ಹೊರಗಡೆ ಹೋಗಿಲ್ಲ. ಆಪ್ಷನ್ ಡಿ ನಲ್ಲೂ ಕೂಡ 3 ಭಾಗ ಹಾಗೆ ಖಾಲಿ ಇದೆ, ಒಂದು ಭಾಗ ನೀಟಾಗಿ ಶೇಡ್ ಮಾಡಿದ್ದಾರೆ, ಶೇಡ್ ಮಾಡಿರೋದೆಲ್ಲೂ ಹೊರಗಡೆ ಹೋಗಿಲ್ಲ. ಬಟ್ ಆಪ್ಷನ್ ಬಿ ಅಲ್ಲಿ ಹಾಗಿಲ್ಲ, ಆಪ್ಷನ್ ಬಿ ಅಲ್ಲಿ ಒಂದು ಭಾಗನೇ ಶೇಡ್ ಮಾಡಿದ್ದಾರೆ, ಆ ಶೇಡ್ ಮಾಡಿರೋದು 3 ಭಾಗನು ಕೂಡ ಆಕ್ರಮಿಸ್ಕೊಂಡು ಶೇಡ್ ಮಾಡಿದ್ದಾರೆ, ಅಂದ್ರೆ ಹೊರಗಡೆ ಹೋಗಿದೆ. ಶೇಡ್ ಮಾಡಿರೋದು ಹೊರಗಡೆ ಹೋಗಿದೆ, 3 ಭಾಗನು ಕವರ್ ಮಾಡ್ಕೊಂಡ್ಬಿಟ್ಟಿದೆ ಶೇಡ್ ಮಾಡಿರೋದು. ಸೊ ಸ್ವಲ್ಪ ಗೊತ್ತಾಗ್ತಿದೆಯಲ್ವಾ? ಸೊ ಈ ತರ ಕವರ್ ಮಾಡ್ಕೊಂಡಿದೆ. ಸೊ ಹಾಗಾಗಿ ಆಪ್ಷನ್ ಎ ಸಿ ಡಿ ಸೇಮ್ ರೀಸನ್. ಏನ್ ರೀಸನ್?
ಶೇಡ್ ಈಕ್ವಲ್ ಆಗಿ ಶೇಡ್ ಮಾಡಿದ್ದಾರೆ, ಶೇಡ್ ಮಾಡಿರೋದು ಹೊರಗಡೆ ಹೋಗಿಲ್ಲ. ಆಪ್ಷನ್ ಬಿ ಅಲ್ಲಿ ಏನಾಗಿದೆ, ಶೇಡ್ ಮಾಡಿರೋದು ಮೂರೂ ಭಾಗದ ಹೊರಗಡೆ ಹೋಗಿದೆ, ಓವರ್ಲ್ಯಾಪ್ ಆಗಿದೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಗೊತ್ತಾಗ್ತಿದೆಯಲ್ಲ ಹೇಳ್ತಿರೋದು? ಸೊ ಆಪ್ಷನ್ ಎ ಸಿ ಡಿ ಗೆ ಸೇಮ್ ರೀಸನ್, ಏನು ಶೇಡ್ ಮಾಡಿರೋದು ಕರೆಕ್ಟ್ ಆಗಿ ಒಂದೊಂದು ಪಾರ್ಟ್ ಶೇಡ್ ಮಾಡಿದ್ದಾರೆ. ಆಪ್ಷನ್ ಬಿ ಅಲ್ಲಿ ಶೇಡ್ ಮಾಡಿರೋದು ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಏರಿಯಾನು ಕೂಡ ಕವರ್ ಮಾಡ್ಕೊಂಡು ಶೇಡ್ ಮಾಡಿದ್ದಾರೆ, ಅಂದ್ರೆ ಶೇಡ್ ಮಾಡಿರೋದು ಹೊರಗಡೆ ಹೋಗಿದೆ. ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ಫಸ್ಟ್ ಕ್ವಶನ್. ಈ ರೀತಿಯಾಗಿ ನಾವು ಗುಂಪಿಗೆ ಸೇರದ ಚಿತ್ರವನ್ನ ಗುರುತಿಸಬೇಕು. ಇದಿಷ್ಟಕ್ಕೂ ಸಿಮಿಲರ್ಲಿ ರೀಸನ್ ಇದೆ, ಇದು ಒಂದಕ್ಕೆ ಸಿಮಿಲರ್ ರೀಸನ್ ಇಲ್ಲ. ಗೊತ್ತಾಗ್ತಿದೆಯಲ್ವಾ ಮಕ್ಕಳೇ ಹೇಳ್ತಿರೋದು? ತುಂಬಾ ಈಸಿ, ಸಿಂಪಲ್. ಈ ಒಂದು ಸಬ್ಜೆಕ್ಟ್ ತುಂಬಾ ಸ್ಕೋರಿಂಗ್ ಸಬ್ಜೆಕ್ಟ್. ನವೋದಯ 6th ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಸ್ಕೋರಿಂಗ್ ಸಬ್ಜೆಕ್ಟ್ ಯಾವುದು ಅಂದ್ರೆ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಸ್ಕೋರಿಂಗ್ ಸಬ್ಜೆಕ್ಟ್ ನಿಮಗೆ. ಓಕೆ, ಸೊ ಹಾಗಾಗಿ ಇದು ಹಿಂದಿನ ದಿನ ರಾತ್ರಿ ಕುತ್ಕೊಂಡು ತುಂಬಾ ಗಟ್ಟು ಹೊಡಿಯೋದು, ಪ್ರಾಕ್ಟೀಸ್ ಮಾಡೋದು ಅವೆಲ್ಲ ಇಲ್ಲ ಇದ್ರಲ್ಲಿ. ತುಂಬಾ ಈಸಿ, ಒಂದು ಸಲ ಮೆಥಡ್ ನ ನೀಟಾಗಿ ನೀವು ಅರ್ಥ ಮಾಡ್ಕೊಂಡ್ ಬಿಟ್ರೆ ಪಟ 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 ಅಂತ ಈಸಿಯಾಗಿ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಜೊತೆಗೆ ಇದು ಎಲ್ಲಾ 10 ಚಾಪ್ಟರ್ ನೀಟಾಗಿ ಕಲ್ತು ಬಿಟ್ರೆ ನೀವು, ನಿಮ್ಮ ಪಾಕೆಟ್ ಅಲ್ಲಿ 50 ಮಾರ್ಕ್ಸ್ ಇದೆ ಅಂತ ಅರ್ಥ. ಓಕೆ, ಸೊ ಔಟ್ ಆಫ್ ಔಟ್ ತೆಗೆಯುವಂತ ಒಂದು ಸಬ್ಜೆಕ್ಟ್ ಆಡ್ ಮನ್ ಔಟ್. ಸೊ ಹಾಗಾಗಿ ಇದ್ರ ಬಗ್ಗೆ ತುಂಬಾ ಗಮನ ವಹಿಸ್ಬೇಕು, ನೆಗ್ಲೆಕ್ಟ್ ಮಾಡ್ಬಾರ್ದಿದ್ರೆ ಬಿಡು ಈಸಿ ಫಿಗರ್ ಅಲ್ವಾ, ಪಿಕ್ಚರ್ಸ್ ಅಲ್ವಾ ನೋಡ್ಕೊಂಡ್ ಬರೆಯೋದಲ್ಲ ಬಿಡು ಈಸಿ ಅಂತೇಳಿ ನೆಗ್ಲೆಕ್ಟ್ ಮಾಡಿದ್ರಿ ಅಂದ್ರೆ ಅದೇ ಟ್ವಿಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ಮೆಥಡ್ಸ್ ಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಓಕೆ, ಸೆಕೆಂಡ್ ಒನ್ ಆಡ್ ಮನ್ ಔಟ್. ಸೊ ಯಾವುದು? ಆಪ್ಷನ್ ಎ ನೋಡಿ, ಸೊ ಎಕ್ಸ್ ಶೇಪ್ ಇದೆ, ಆಪ್ಷನ್ ಬಿ ಅಲ್ಲೂ ಎಕ್ಸ್ ಶೇಪ್ ಇದೆ, ಆಪ್ಷನ್ ಸಿ ನಲ್ಲೂ ಎಕ್ಸ್ ಶೇಪ್ ಇದೆ, ಆಪ್ಷನ್ ಡಿ ನಲ್ಲೂ ಕೂಡ ಎಕ್ಸ್ ಶೇಪ್ ಇದೆ. ಈಸಿಯಾಗಿ ಹೇಳ್ತೀರಾ, ಆಪ್ಷನ್ ಬಿ ಅಲ್ಲಿ ಎಕ್ಸ್ ಶೇಪ್ ಮಧ್ಯದಲ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಎಕ್ಸ್ ಈ ರೀತಿಯಲ್ಲಿ ಇಂಟರ್ಸೆಕ್ಟ್ ಆಗಿದೆ ಇಲ್ಲಿ ಮಧ್ಯದಲ್ಲಿ. ಇಲ್ಲಿ ಮಧ್ಯದಲ್ಲಿ ಒಂದು ಸರ್ಕಲ್ ಇದೆ, ರೌಂಡ್ ಶೇಪ್ ಇದೆ, ಹೌದಲ್ವಾ? ಸೊ ಅದ್ ಎಲ್ಲಿದೆ? ಆಪ್ಷನ್ ಬಿ ನಲ್ಲೂ ಕೂಡ ಆ ಸರ್ಕಲ್ ಇದೆ, ಆಪ್ಷನ್ ಸಿ ನಲ್ಲೂ ಕೂಡ ಸರ್ಕಲ್ ಇದೆ, ಆಪ್ಷನ್ ಡಿ ಅಲ್ಲೂ ಕೂಡ ಸರ್ಕಲ್ ಇದೆ. ನೋಡಿ, ಎಕ್ಸ್ ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಈ ಒಂದು ಸರ್ಕಲ್ ಇದೆ. ಬಟ್ ಆಪ್ಷನ್ ಎ ನಲ್ಲಿ ಎಕ್ಸ್ ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಇಲ್ಲಿ ಸರ್ಕಲ್ ಇಲ್ಲ. ಹಾಗಾಗಿ ಯಾವ್ದು ಆನ್ಸರ್? ಆಬ್ವಿಯಸ್ಲಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ ಸೆಕೆಂಡ್ ಕ್ವಶನ್. ಸೊ ಅಗೇನ್ ಸಿಮಿಲರ್ ರೀಸನ್ಸ್ ಆಫ್ ಬಿ ಮತ್ತೆ ಸಿ ಮತ್ತೆ ಡಿ ಸೇಮ್ ರೀಸನ್ ಇದೆ. ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಸರ್ಕಲ್ ಇದೆ, ಬಟ್ ಎ ಅಲ್ಲಿ ಸರ್ಕಲ್ ಇಲ್ಲ, ಇಂಟರ್ಸೆಕ್ಟ್ ಆಗೋ ಜಾಗದಲ್ಲಿ ಎಕ್ಸ್. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ವಾ ಮಕ್ಕಳು ಹೇಳ್ತಿರೋದು? ಎಸ್. ನೆಕ್ಸ್ಟ್ ಥರ್ಡ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ನೋಡಿ, 4 ಚಿತ್ರಗಳಿದಾವೆ. ಆಪ್ಷನ್ ಎ ನಲ್ಲಿ ಒಂದು ದೊಡ್ಡ ಟ್ರಯಾಂಗಲ್, ಇನ್ನೊಂದು ಸಣ್ಣ ಟ್ರಯಾಂಗಲ್ ಇದೆ. ಆಪ್ಷನ್ ಬಿ ನಲ್ಲಿ ಒಂದು ದೊಡ್ಡ ಪ್ಲಸ್, ಇನ್ನೊಂದು ಸಣ್ಣ ಪ್ಲಸ್ ಇದೆ. ಆಪ್ಷನ್ ಸಿ ನಲ್ಲಿ ಒಂದು ದೊಡ್ಡ ಸರ್ಕಲ್, ಇನ್ನೊಂದು ಚಿಕ್ಕ ಸರ್ಕಲ್ ಇದೆ. ಆಪ್ಷನ್ ಡಿ ನಲ್ಲಿ ಒಂದು ಸಣ್ಣ ಸರ್ಕಲ್ ಇದೆ, ಇದು ಸರ್ಕಲ್ ಶೇಪ್ ಇಲ್ಲ, ಬೇರೆ ಶೇಪ್ ಬಂದ್ಬಿಟ್ಟಿದೆ ಆಪ್ಷನ್ ಡಿ ನಲ್ಲಿ. ಗೊತ್ತಾಗ್ತಿದೆಯಲ್ಲ? ಸರ್ಕಲ್ ಇಲ್ಲ, ಇದು ಸರ್ಕಲ್ ಬದಲಿಗೆ ಇದು ಬೇರೆ ಶೇಪ್ ಬಂದ್ಬಿಟ್ಟಿದೆ ಇಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಬಿ ಸಿ ಗೆ ಒಂದೇ ಸೇಮ್ ಸಿಮಿಲರ್ ರೀಸನ್. ಏನು? ದೊಡ್ಡ ಟ್ರಯಾಂಗಲ್, ಸಣ್ಣ ಟ್ರಯಾಂಗಲ್, ದೊಡ್ಡ ಪ್ಲಸ್ ಸಣ್ಣ ಪ್ಲಸ್, ಸೇಮ್ ದೊಡ್ಡ ಸರ್ಕಲ್, ಸಣ್ಣ ಸರ್ಕಲ್. ಓಕೆ, ಸೊ ಆಪ್ಷನ್ ಡಿ ಅಲ್ಲಿ ಏನಾಗಿದೆ? ಸರ್ಕಲ್ ಕೊಟ್ಟಿದ್ದಾರೆ, ಸೊ ಇನ್ನೊಂದು ಶೇಪ್ ಕೊಟ್ಟಿದ್ದಾರೆ, ಅದೇ ತರ ಶೇಪ್ ಇಂದ ಸಣ್ಣ ಶೇಪ್ ಕೊಟ್ಟಿದ್ರೆ ಏನಾಗ್ತಿತ್ತು? ಇದು ಕೂಡ ಸಿಮಿಲರ್ ರೀಸನ್ ಬಂದ್ಬಿಡ್ತಿತ್ತು. ಬಟ್ ಆಪ್ಷನ್ ಡಿ ಅಲ್ಲಿ ಏನ್ ಮಾಡಿದ್ದಾರೆ? ಸೊ ಏನ್ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ, ಆ ಶೇಪ್ ನ ಸಣ್ಣ ಶೇಪ್ ಕೊಟ್ಟಿಲ್ಲ, ಬದಲಾಗಿ ಒಂದು ಸಣ್ಣ ಸರ್ಕಲ್ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಶೇಪ್ ಮಿಸ್ ಆಗಿದೆ. ಇಲ್ಲೆಲ್ಲ ಒಂದೇ ತರ ಶೇಪ್ಸ್ ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ದೊಡ್ಡ ಟ್ರಯಾಂಗಲ್ ಕೊಟ್ರೆ ಸಣ್ಣ ಟ್ರಯಾಂಗಲ್ ಹಾಕಿದ್ದಾರೆ, ದೊಡ್ಡ ಪ್ಲಸ್ ಕೊಟ್ರೆ ಸಣ್ಣ ಪ್ಲಸ್ ಕೊಟ್ಟಿದ್ದಾರೆ. ಓಕೆ, ನೋಡ್ತಿದ್ದೀರಲ್ವಾ ನೀವು ಇಲ್ಲಿ? ನೆಕ್ಸ್ಟ್ ದೊಡ್ಡ ಸರ್ಕಲ್ ಕೊಟ್ರೆ ಸಣ್ಣ ಸರ್ಕಲ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಹಾಗೆ ಮಾಡಿಲ್ಲ. ಓಕೆ, ಇದು 3ಕ್ಕೂ ಸಿಮಿಲರ್ ರೀಸನ್ ಇದೆ. ಆಪ್ಷನ್ ಡಿ ಮಾತ್ರ ಶೇಪ್ ಚೇಂಜ್ ಇದೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ ಥರ್ಡ್ ಕ್ವಶನ್. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ಸ್ವಲ್ಪ ಟ್ರಿಕ್ಕಿ ಆಗಿದಾವೆ, ಸ್ವಲ್ಪ ತಲೆ ಓಡಿಸ್ಬೇಕು. ಇದಕ್ಕೆ ಬುದ್ಧಿವಂತರ ಸಬ್ಜೆಕ್ಟ್ ಇದು, ಮಾನಸಿಕ ಸಾಮರ್ಥ್ಯ. ಸೊ ಯಾರು ತುಂಬಾ ಚೆನ್ನಾಗಿ ತಲೆ ಓಡಿಸ್ತಾರೆ ಅವ್ರು ಈಸಿಯಾಗಿ ಇದನ್ನ ಕ್ರ್ಯಾಕ್ ಮಾಡ್ತಾರೆ. ಕುತ್ಕೊಂಡು ಗಟ್ಟೊಡಿ ಕಲಿ, ಪ್ರಾಕ್ಟೀಸ್ ಮಾಡೋ ಅಷ್ಟೆಲ್ಲ ಟೆನ್ಷನ್ ಇಲ್ಲ, ತಲೆ ಓಡಿಸೋದು ಕಲಿಬೇಕು. ಸೊ ಇದ್ರ ಮೂಲಕ ನೀವು ನಿಮ್ಮ IQ ಲೆವೆಲ್ ಓಕೆ ನ ಇಂಪ್ರೂವ್ ಮಾಡ್ಕೋಬಹುದಾಗಿರುತ್ತೆ. ಸೊ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ 4 ಚಿತ್ರಗಳನ್ನ ನೋಡ್ತಾ ಇದ್ದೀರಾ. ಸೊ ಗಮನಿಸ್ತಾ ಇದ್ದೀರಾ, ಇಲ್ಲಿ ಆಪ್ಷನ್ ಎ ನಲ್ಲಿ ಒಂದು ಸ್ಟಾರ್ ಇದೆ, ಆಪ್ಷನ್ ಬಿ ನಲ್ಲಿ ಒಂದು ಶೇಪ್ ಕೊಟ್ಟಿದ್ದಾರೆ, ಆಪ್ಷನ್ ಸಿ ನಲ್ಲೂ ಕೂಡ ಸರ್ಕಲ್ ಇದೆ, ಆಪ್ಷನ್ ಡಿ ನಲ್ಲೂ ಕೂಡ ಸರ್ಕಲ್ ಇದೆ, ಹೌದಲ್ವಾ? ಸೊ ಏನಿಲ್ಲಿ ಅಂತ ನೀವು ಗಮನಿಸೋದಾದ್ರೆ, ಆಪ್ಷನ್ ಎ ನೋಡಿ ಟ್ರಯಾಂಗಲ್ ಇದೆ. ಓಕೆ,
ಟ್ರಯಾಂಗಲ್ ಮತ್ತೆ ಇನ್ನೊಂದು ಟ್ರಯಾಂಗಲ್ ಇದೆ, ಈ ಎರಡು ಟ್ರಯಾಂಗಲ್ ಟಚ್ ಆಗಿದೆ. ಓಕೆ, ಆಪ್ಷನ್ ಬಿ ನಲ್ಲಿ ನೋಡಿ ಇದೊಂದು 6 ಸೈಡ್ಸ್ ಇರ್ತಕ್ಕಂತ ಒಂದು ಹೆಕ್ಸಾಗನಲ್ ಕೊಟ್ಟಿದ್ದಾರೆ. ಇದ್ರ ಒಳಗಡೆ ಒಂದು ಸ್ಕ್ವಯರ್, ಇದು ಕೂಡ ಏನಾಗಿದೆ, ಟಚ್ ಆಗಿದೆ. ಎರಡು ಚಿತ್ರಗಳು ಟಚ್ ಆಗಿದೆ. ಇಲ್ಲೂ ಕೂಡ ಎರಡು ಟ್ರಯಾಂಗಲ್ ಟಚ್ ಆಗಿದೆ, ಇಲ್ಲೂ ಕೂಡ ಸ್ಕ್ವಯರ್ ಮತ್ತೆ ಹೆಕ್ಸಾಗನಲ್ ಎರಡು ಕೂಡ ಟಚ್ ಆಗಿದೆ. ಆಪ್ಷನ್ ಸಿ ನಲ್ಲಿ ನೋಡಿ ಎರಡು ಸರ್ಕಲ್ ಇದೆ, ಎರಡು ಸರ್ಕಲ್ ಕೂಡ ಟಚ್ ಆಗಿದಾವೆ. ಎರಡು ಸರ್ಕಲ್ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗಿದಾವೆ, ಟಚ್ ಆಗಿದೆ. ಆಪ್ಷನ್ ಡಿ ಅಲ್ಲಿ ನೋಡಿ, ಆಪ್ಷನ್ ಡಿ ಅಲ್ಲೂ ಕೂಡ ಎರಡು ಸರ್ಕಲ್ ಇದೆ, ಬಟ್ ಈ ಎರಡು ಸರ್ಕಲ್ ಏನಾಗಿಲ್ಲ, ಟಚ್ ಆಗಿಲ್ಲ. ಒಂದ್ ಸರ್ಕಲ್ ಒಳಗಡೆ ಇನ್ನೊಂದು ಸರ್ಕಲ್ ಇದೆ. ಓಕೆ, ಆಪ್ಷನ್ ಎ ಅಲ್ಲೂ ಕೂಡ ಒಂದು ಟ್ರಯಾಂಗಲ್ ಮೇಲೆ ಇನ್ನೊಂದು ಟ್ರಯಾಂಗಲ್ ಇದೆ, ಟಚ್ ಆಗಿದೆ, ಎರಡು ಚಿತ್ರಗಳು ಕೂಡಿದಾವೆ. ಆಪ್ಷನ್ ಬಿ ನಲ್ಲೂ ಕೂಡ ಎರಡು ಚಿತ್ರಗಳು ಕೂಡಿದೆ. ಆಪ್ಷನ್ ಸಿ ಅಲ್ಲೂ ಕೂಡ ಅಂದ್ರೆ ಟಚ್ ಆಗಿದೆ. ಆಪ್ಷನ್ ಸಿ ನಲ್ಲೂ ಕೂಡ ಸರ್ಕಲ್ ಕೂಡಿದಾವೆ, ಎರಡು ಚಿತ್ರಗಳು ಟಚ್ ಆಗಿದಾವೆ. ಆಪ್ಷನ್ ಡಿ ನಲ್ಲಿ ಸಪರೇಟ್ ಆಗಿದಾವೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಅಂದ್ರೆ ಒಂದು ಸರ್ಕಲ್ ಒಳಗಡೆ ಸರ್ಕಲ್ ಇದೆ, ಟಚ್ ಆಗಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು. ಓಕೆನಾ, ಗೊತ್ತಾಗ್ತಿದೆಯಲ್ವಾ? ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಫಾರ್ 4th ಕ್ವಶನ್. ನೆಕ್ಸ್ಟ್ ಕ್ವಶನ್, 5th ಕ್ವಶನ್. 5th ಕ್ವಶನ್ ನೋಡಿ, 5th ಕ್ವಶನ್ ಒಳಗಡೆ ಒಂದು 3D ಶೇಪ್ ಕೊಟ್ಟಿದ್ದಾರೆ. ಸ್ಕ್ವಯರ್, ಒಂದು ಬಾಕ್ಸ್ ರೀತಿಯಾದಂತಹ 3D ಶೇಪ್ ಕೊಟ್ಟಿದ್ದಾರೆ 4 ಚಿತ್ರಗಳಲ್ಲಿ. ಓಕೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ ನಲ್ಲಿ. ಸೊ ಇಲ್ಲೇನಾಗಿದೆ ಅಂತಂದ್ರೆ ಆಪ್ಷನ್ ಎ ನಲ್ಲಿ ಎರಡು ಸರ್ಕಲ್ ಇದೆ, ಒಂದು ಸ್ಕ್ವಯರ್ ಇದೆ. ಆಪ್ಷನ್ ಬಿ ನಲ್ಲಿ ಒಂದು ಸರ್ಕಲ್, ಒಂದು ಸ್ಕ್ವಯರ್, ಒಂದು ಟ್ರಯಾಂಗಲ್ ಇದೆ. ಆಪ್ಷನ್ ಸಿ ನಲ್ಲಿ ಒಂದು ಟ್ರಯಾಂಗಲ್, ಒಂದು ಸರ್ಕಲ್, ಒಂದು ಸ್ಕ್ವೇರ್ ಇದೆ. ಆಪ್ಷನ್ ಡಿ ನಲ್ಲೂ ಕೂಡ ಒಂದು ಸರ್ಕಲ್, ಒಂದು ಟ್ರಯಾಂಗಲ್, ಒಂದು ಸ್ಕ್ವೇರ್ ಇದೆ. ಸೊ ಸೇಮ್ ರೀಸನ್ ಏನಿಲ್ಲಿ, ಆಪ್ಷನ್ ಬಿ, ಸಿ, ಡಿ ನಲ್ಲಿ ಸೇಮ್ ರೀಸನ್. ಪ್ರತಿ ಚಿತ್ರದಲ್ಲೂ ಕೂಡ ಹೇಗಿದೆ, ಒಂದು ಟ್ರಯಾಂಗಲ್, ಒಂದು ಸರ್ಕಲ್, ಒಂದು ಸ್ಕ್ವೇರ್ ಇದೆ. ಆದ್ರೆ ಆಪ್ಷನ್ ಎ ನಲ್ಲಿ ಏನಿದೆ, ಒಂದು ಸ್ಕ್ವೇರ್ ಇದೆ, ಎರಡು ಸರ್ಕಲ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ 5th ಕ್ವಶನ್. ಹೇಳ್ತಿರೋದು ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ತುಂಬಾ ಈಸಿ, ನೋಡ್ತಿದ್ದಂಗೆ ನೀವು ಆನ್ಸರ್ ಮಾಡ್ತೀರಾ ಇದಕ್ಕೆ. ಸೊ ಬಿ, ಸಿ, ಡಿ ಸರ್, ಒಂದು ಟ್ರಯಾಂಗಲ್, ಒಂದು ಸರ್ಕಲ್, ಒಂದು ಸ್ಕ್ವೇರ್, 3 ಚಿತ್ರದಲ್ಲೂ ಇದಾವೆ ಸರ್. ಆಪ್ಷನ್ ಎ ನಲ್ಲಿ ಮಾತ್ರ ಎರಡು ಸರ್ಕಲ್ ಇದೆ, ಒಂದು ಸ್ಕ್ವೇರ್ ಇದೆ. ಸೊ ಹಾಗಾಗಿ ಆಪ್ಷನ್ ಎ ಸರಿ ಸರ್ ಅಂತ ಹೇಳಿ ಈಸಿಯಾಗಿ ಹೇಳ್ತೀರಾ ನೀವು. ಎಸ್, ನೆಕ್ಸ್ಟ್ 6th ಕ್ವಶನ್. ಇದು ಸ್ವಲ್ಪ ತಲೆ ಕೆಡಿಸುತ್ತೆ. ಸೊ ಹಾಗಾಗಿ ನಾನು ಇದಕ್ಕೆ ಬೇರೆ ರೀತಿಯ ನಿಮಗೆ ಉತ್ತರ ಕೊಡ್ಲಿಕ್ಕೆ ಅಂತ ಬಂದಿದ್ದೀನಿ. ಆಪ್ಷನ್ ಎ, ಬಿ, ಸಿ, ಡಿ ನೋಡಿ. ಆಪ್ಷನ್ ಎ ನಲ್ಲಿ ಆರೋ ಮಾರ್ಕ್ ಕಡೆ ಒಂದು ಶೇಡೆಡ್ ಸರ್ಕಲ್ ಇದೆ, ಅದ್ರ ಕೆಳಗಡೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಒಂದು ಆರೋ ಮಾರ್ಕ್ ಕೊಟ್ಟಿದೆ. ನೆಕ್ಸ್ಟ್ ಆಪ್ಷನ್ ಬಿ ನಲ್ಲೂ ಕೂಡ ಸೇಮ್ ರೀಸನ್, ಆರೋ ಮಾರ್ಕ್ ಇರೋ ಎಕ್ಸಾಕ್ಟ್ ಬಾಣದ ಗುರುತಿರೋ ಎದುರುಗಡೆನೆ ಒಂದು ಶೇಡೆಡ್ ಸರ್ಕಲ್ ಇದೆ, ಅದ್ರ ಪಕ್ಕದಲ್ಲೇ ಅದ್ರ ಉಲ್ಟಾ ಹೋಗಿರೋ ಒಂದು ಆರೋ ಮಾರ್ಕ್. ಆಪ್ಷನ್ ಸಿ ನಲ್ಲೂ ಕೂಡ ಸೇಮ್ ಕರೆಕ್ಟ್ ಇದೆ ನೋಡಿ. ಒಂದು ಆರೋ ಮಾರ್ಕ್, ಅದ್ರ ಎದುರುಗಡೆ ಶೇಡ್ ಆಗಿರೋ ಡಾಟ್, ಅದ್ರ ಕೆಳಭಾಗದಲ್ಲೇನೆ ಆ ಆರೋ ಮಾರ್ಕ್ ನ ಉಲ್ಟಾ ಹೋಗಿರೋ ಒಂದು ಇನ್ನೊಂದು ಆರೋ ಮಾರ್ಕ್. ಆಪ್ಷನ್ ಡಿ ಅಲ್ಲೂ ಕೂಡ ಹಾಗೇನೆ, ಒಂದು ಆರೋ ಮಾರ್ಕ್, ಅದ್ರ ಎದುರುಗಡೆನೆ ಒಂದು ಶೇಡ್ ಆಗಿರೋ ಸರ್ಕಲ್, ಅದರ ಆಪೋಸಿಟ್ ಅಲ್ಲಿ ಅದರ ಉಲ್ಟಾ ಹೋಗಿರೋ ಆರೋ ಮಾರ್ಕ್. ಅರ್ಥ ಆಗ್ತಿದೆಯಲ್ವಾ ಹೇಳ್ತಿರೋದು? ಆಪ್ಷನ್ ಎ, ಬಿ, ಸಿ, ಡಿ ನೋಡ್ತಾ ಇದ್ದೀರಾ, 4 ಆಪ್ಷನ್ಸ್. ಸೊ ಆರೋ ಮಾರ್ಕ್ ಅದ್ರ ಕೆಳಗಡೆ ಉಲ್ಟಾ ಹೋಗಿದೆ ಆರೋ ಮಾರ್ಕ್, ಎದುರುಗಡೆನೆ ಶೇಡೆಡ್ ಡಾಟ್ ಇದೆ. ಸೊ ಸೇಮ್ ಇದೆ ಎಲ್ಲದು ಕೂಡ. ಸರ್ ಮತ್ತೆ ಏನ್ ಸರ್ ಇದಕ್ಕೆ ರೀಸನ್, ಯಾವ್ದು ಸರ್ ಇದಕ್ಕೆ ಸರಿ ಆನ್ಸರ್? ಎಸ್, ನೋಡೋಣ ಬನ್ನಿ ಇಲ್ಲಿ ಏನು ಹೆಂಗಿರ್ಬೋದು ಇದಕ್ಕೆ ಆನ್ಸರ್, ಯಾವ ತರ ಇರ್ಬೋದು ಅಂತ ಹೇಳಿ ಒಂದು ನಿಮಗೆ ಗಡಿಯಾರ ತೋರಿಸ್ತಾ ಇದ್ದೀನಿ. ಗಡಿಯಾರ ನೋಡ್ತಾ ಇದ್ದೀರಲ್ವಾ? ಸೊ ಗಡಿಯಾರ ಹೇಗೆ ಮೂವ್ ಆಗ್ತಾ ಇದೆ? ಸೊ ಗಡಿಯಾರದ ಮುಳ್ಳು ತಿರುಗುವ ದಿಕ್ಕನ್ನ, ಓಕೆನಾ, ಗಡಿಯಾರದ ಮುಳ್ಳು ತಿರುಗುವ ದಿಕ್ಕನ್ನ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಗಡಿಯಾರದ ಮುಳ್ಳು ತಿರುಗುವ ದಿಕ್ಕನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಯಾವ ತರ, ಯಾವ ಕಡೆ ತಿರುಗ್ತಾ ಇರುತ್ತೆ ಗಡಿಯಾರದ ಮುಳ್ಳು? ಈ ಭಾಗದಲ್ಲಿ ಹಿಂಗ್ ತಿರುಗ್ತಾ ಇರುತ್ತೆ. ಗಮನಿಸ್ತಾ ಇದ್ದೀರಾ ನೀವು? ನೋಡಿ, ಹಿಂಗ್ ತಿರುಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ದೊಡ್ಡ ಮುಳ್ಳು ಹಿಂಗೆ ಹೋಗ್ತಿದೆ, ಚಿಕ್ಕ ಮುಳ್ಳು ಹಂಗೆ ಬರ್ತಾ ಇದೆ, ಕರೆಕ್ಟ್ ಅಲ್ವಾ? ಇದಕ್ಕೆ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಗಡಿಯಾರದ ಮುಳ್ಳು ತಿರುಗುವ ದಿಕ್ಕನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ಗಡಿಯಾರದ ಮುಳ್ಳು ವಾಪಸ್ ಉಲ್ಟಾ ತಿರುಗ್ತಾ ಇದ್ರೆ, ಇದು ನೋಡಿ ಉಲ್ಟಾ ತಿರುಗ್ತಾ ಇದೆ, ಗಡಿಯಾರದ ಮುಳ್ಳು ಉಲ್ಟಾ ತಿರುಗ್ತಾ ಇದೆ. ಓಕೆ, ಇದನ್ನ ಏನಂತ ಕರಿತೀವಿ ಅಂದ್ರೆ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ನೋಡಿ ಹಿಂಗ್ ತಿರುಗ್ತಾ ಇದೆ. ಓಕೆ, ಸೊ ಈ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಅಂತಕ್ಕಂಥ ಸಬ್ಜೆಕ್ಟ್ ನಲ್ಲಿ, ಸೊ ಈ ಫಿಗರ್ ಬೇಸ್ಡ್ ಆಡ್ ಒನ್ ಔಟ್ ಚಾಪ್ಟರ್ ನಲ್ಲಿ
ಇದು ಕೂಡ ಒಂದು ಕಾನ್ಸೆಪ್ಟ್. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್, ಕ್ಲಾಕ್ ವೈಸ್ ಡೈರೆಕ್ಷನ್ ಅನ್ನೋದು ಕೂಡ ಒಂದು ಕಾನ್ಸೆಪ್ಟ್ ಇದು. ಓಕೆನಾ? ಸೊ ಇದ್ರ ಬೇಸಿಸ್ ಮೇಲೂ ಕೂಡ ನಿಮಗೆ ಒಂದಿಷ್ಟು ಕ್ವಶನ್ಸ್ ಗಳು ಬರೋ ಸಾಧ್ಯತೆಗಳಿರುತ್ತೆ. ಓಕೆ, ಸೊ ಗಡಿಯಾರದ ಮುಳ್ಳು ತಿರುಗೋ ದಿಕ್ಕನ್ನ ನಾವು ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರೆದ್ರೆ, ಗಡಿಯಾರದ ಮುಳ್ಳು ಉಲ್ಟಾ ತಿರುಗ್ತಾ ಇದ್ರೆ ಅದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತ ಕರಿತೀವಿ. ನೀವು ನಿಮಗೆ ಚಿತ್ರದ ಮೂಲಕ ನೀಟಾಗಿ ಹೇಳ್ತಾ ಇದೀನಿ, ಹೌದಲ್ವಾ? ಇದು ನೋಡ್ರಿ ಉಲ್ಟಾ ತಿರುಗ್ತಾ ಇದೆ. ಓಕೆ, ಸೊ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಇಲ್ಲಿ ಏನ್ ಮಾಡ್ಕೋಬೇಕು ಈಗ ನಾವು ಅಂದ್ರೆ ಅದನ್ನೇ ಅಪ್ಲೈ ಮಾಡ್ಬೇಕು ಇಲ್ಲಿ. ಎಲ್ಲಿ ಈಗ ನಮಗೆ ಕ್ವಶನ್ ಕನ್ಫ್ಯೂಸ್ ಆಗಿದೆಯಲ್ವಾ ಇಲ್ಲಿ. ಸೊ ಇದು ನೋಡಿ, ಈ ಭಾಗದಲ್ಲಿದೆ ಗುರುತು, ಈ ಭಾಗದಲ್ಲಿ ಹೋಗಿದೆ ಈ ಗುರುತು, ಈ ಗುರುತು ಈ ಭಾಗದಲ್ಲಿ ಹೋಗಿದೆ, ಈ ಗುರುತು ಈ ಭಾಗದಲ್ಲಿ ಹೋಗಿದೆ. ಓಕೆ, ಈ ಗುರುತು ಈ ಭಾಗದಲ್ಲಿ ಇದೆ. ಯಾವುದು ಈ ಗುರುತು? ಓಕೆ, ಯಾವುದು ಆರೋ ಮಾರ್ಕ್, ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ಲ. ಸೊ ಬಾಕ್ಸ್ ಗೆ ಟಚ್ ಆಗಿರ್ತಕ್ಕಂಥ ಆರೋ ಮಾರ್ಕ್ ನೋಡಿ, ಇದು ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ, ಇದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಓಕೆ, ಇದು ಕೂಡ ಕ್ಲಾಕ್ ವೈಸ್ ಡೈರೆಕ್ಷನ್ ಇದೆ. ಗೊತ್ತಾಗ್ತಿದೆಯಲ್ವಾ? ಬಟ್ ಈ ಆರೋ ಮಾರ್ಕ್ ಇದೆಯಲ್ಲ, ಗಡಿಯಾರದ ಮುಳ್ಳು ತಿರುಗುವ ಹಿಂದಿ ವಿರುದ್ಧ ದಿಕ್ಕಿನಲ್ಲಿದೆ. ಗೊತ್ತಾಗ್ತಿದೆಯಲ್ಲ? ಗಡಿಯಾರದ ಮುಳ್ಳು ತಿರುಗುವ ವಿರುದ್ಧ ದಿಕ್ಕಿನಲ್ಲಿದೆ, ಅಂದ್ರೆ ಇದು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲಿದೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಯಾವುದು? ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ 6th ಕ್ವಶನ್. ಗೊತ್ತಾಗ್ತಿದೆಯಲ್ಲ ಮಕ್ಕಳೇ ಹೇಳ್ತಿರೋದು? ಓಕೆ, ನೆಕ್ಸ್ಟ್ 7th ಕ್ವಶನ್. ಓಕೆ, ಒಂದಿಷ್ಟು ಶೇಪ್ಸ್ ಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಸೊ ಶೇಪ್ಸ್ ಗಳು ಇದ್ರಲ್ಲಿ ಯಾವ್ದಿರ್ಬೋದು? ಆಡ್ ಮನ್ ಔಟ್. ಸ್ವಲ್ಪ ಯೋಚನೆ ಮಾಡ್ಬೇಕು. ನೋಡಿ, ಇಲ್ಲಿ ಇಷ್ಟು ಭಾಗ ಖಾಲಿ ಇದೆ, ಇಲ್ಲಿ ಇಷ್ಟು ಭಾಗ ಖಾಲಿ ಇದೆ, ಅಂದ್ರೆ ಒಂದು ಭಾಗ ಖಾಲಿ ಇದೆ. ಇಲ್ಲಿ ಇಲ್ಲೂ ಒಂದು ಭಾಗ ಖಾಲಿ ಇದೆ. ಆಪ್ಷನ್ ಸಿ ನಲ್ಲೂ ಕೂಡ ಒಂದು ಭಾಗ ಖಾಲಿ ಇದೆ. ಆಪ್ಷನ್ ಡಿ ನಲ್ಲಿ 2 ಭಾಗ ಖಾಲಿ ಇದೆ. ಗೊತ್ತಾಗ್ತಿದೆಯಲ್ಲ ಹೇಳ್ತಿರೋದು? ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಅಂತ ಕನ್ಸಿಡರ್ ಮಾಡ್ಬೋದು. ಸರ್ ನನಗೆ ಗೊತ್ತಾಗ್ತಿಲ್ಲ, ಇನ್ನೂ ಒಂದ್ ರೀತಿ ಬೇಕು ಅಂದ್ರೆ ಹೆಂಗೆ ಚೆಕ್ ಮಾಡ್ಬೋದು ನೋಡಿ, ತೋರಿಸ್ತೀನಿ ನಾನು. ಲೈನ್ಸ್ ಗಳ ಆಧಾರದ ಎಲ್ಲೆಲ್ಲಿ ಎಷ್ಟೆಷ್ಟು ಲೈನ್ಸ್ ಇದೆ ಅಂತ ಹೇಳ್ಬಿಟ್ಟು 1 2 3 4 5 6 ಲೈನ್ಸ್ ಇದೆಯಾ? 1 2 3 4 5 6 ಲೈನ್ಸ್ ಆಯ್ತಾ? ನೆಕ್ಸ್ಟ್ 1 2 3 4 5 6 ಲೈನ್ಸ್ ಆಯ್ತಾ? ಮೂರು ಚಿತ್ರಕ್ಕೂ ಏನಿದೆ? ಸಿಮಿಲರ್ ರೀಸನ್, ಸೇಮ್ ರೀಸನ್ ಏನಿದೆ? ಪ್ರತಿ ಚಿತ್ರದಲ್ಲೂ ಕೂಡ 6 ಲೈನ್ಸ್ ಇದೆ, 6 ಗೆರೆಗಳಿದಾವೆ. ಬಟ್ ಇಲ್ಲಿ ಬನ್ನಿ ಈಗ, 1 2 3 4 5 6 7 8 ಎಷ್ಟಾದ್ವಿ ಇಲ್ಲಿ ಲೈನ್ಗಳು? 8 ಆಯ್ತು. ನೀವು ಬೇಕಾದ್ರೆ ನಿಮ್ಮ ಬುಕ್ ಅಲ್ಲಿ ಚೆಕ್ ಮಾಡ್ಕೋಬಹುದು. ಓಕೆನಾ? ಸೊ ಈ ತರ ನಾನು ಮಾರ್ಕ್ ಮಾಡಿದ್ದೀನಿ, ಆ ತರ ಪೆನ್ಸಿಲ್ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡ್ಕೋಬಹುದು. 1 2 3 4 5 6 7 8 ಗೊತ್ತಾಗ್ತಿದೆಯಲ್ವಾ? ಟೋಟಲ್ 8 ಲೈನ್ಸ್ ಆಪ್ಷನ್ ಡಿ ನಲ್ಲಿ ಇದೆ. ಸೊ ಸಿಮಿಲರ್ ರೀಸನ್ ಏನಾಯ್ತು ಅಲ್ಲಿ? 6 6 6 ಮೂರು ಚಿತ್ರದಲ್ಲೂ ಕೂಡ 6 ಲೈನ್ಸ್ ಇದೆ, 6 ಗೆರೆಗಳಿದೆ. ಆಪ್ಷನ್ ಡಿ ಅಲ್ಲಿ 8 ಗೆರೆಗಳಿದೆ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಫಾರ್ 7th ಕ್ವಶನ್. ಓಕೆ, ನೆಕ್ಸ್ಟ್ 8th ಕ್ವಶನ್. ಸೊ 8th ಕ್ವಶನ್ ಆಪ್ಷನ್ ಎ ಬಿ ಸಿ ಡಿ ನೋಡ್ತಾ ಇದ್ದೀರಾ? ಆಪ್ಷನ್ ಎ 2 ಹೆಕ್ಸಾಗನಲ್ ಇದೆ, 1 2 3 4 5 6 ಸೈಡ್ಸ್ ಇರೋದನ್ನ ನಾವು ಹೆಕ್ಸಾಗನಲ್ಸ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಎ ನಲ್ಲಿ 2 ಹೆಕ್ಸಾಗನಲ್ಸ್ ಇದೆ ಎಕ್ಸಾಕ್ಟ್ ಆಗಿ. ಆಪ್ಷನ್ ಬಿ ನಲ್ಲೂ ಕೂಡ ಒಂದು ಒಂದು ಸರ್ಕಲ್ ಇದೆ, ಚಪ್ಪಟೆ ಆಗಿರ್ತಕ್ಕಂಥ ಸರ್ಕಲ್ ಇದೆ, ಇನ್ನೊಂದು ನಾರ್ಮಲ್ ಸರ್ಕಲ್ ಇದೆ. ಓಕೆ, ಒಂದು ಚಪ್ಪಟೆ ಆಗಿರ್ತಕ್ಕಂತಹ ಸರ್ಕಲ್ ಇದೆ, ಇದೊಂದು ನಾರ್ಮಲ್ ಸರ್ಕಲ್ ಇದೆ. ಆಪ್ಷನ್ ಸಿ ನಲ್ಲಿ 2 ಸ್ಕ್ವೇರ್ ಇದೆ, ಆಪ್ಷನ್ ಡಿ ನಲ್ಲಿ 2 ಟ್ರಯಾಂಗಲ್ ಇದೆ. ಸೊ ಸೇಮ್ ರೀಸನ್ ಏನು? ಆಪ್ಷನ್ ಎ ನಲ್ಲಿ 2 ಹೆಕ್ಸಾಗನಲ್, ಆಪ್ಷನ್ ಸಿ ನಲ್ಲಿ 2 ಸ್ಕ್ವೇರ್, ಆಪ್ಷನ್ ಡಿ ನಲ್ಲೂ ಕೂಡ 2 ಟ್ರಯಾಂಗಲ್ ಇದೆ. ಆಪ್ಷನ್ ಬಿ ಬಂದಾಗ 2 ಸರ್ಕಲ್ ಇದೆ, ಹೌದು, ಬಟ್ ಒಂದ್ ಸರ್ಕಲ್ ಶೇಪು ನೋಡ್ತಾ ಇದ್ದೀರಾ, ಒಂದು ಸರ್ಕಲ್ ಶೇಪಿಗೂ ಇನ್ನೊಂದು ಸರ್ಕಲ್ ಶೇಪಿಗೂ ಸಿಮಿಲರ್ ಇಲ್ಲ, ಡಿಫ್ರೆಂಟ್ ಆಗಿದಾವೆ. ಒಂದು ಚಪ್ಪಟೆ ಆಗಿರ್ತಕ್ಕಂತಹ ಸರ್ಕಲ್ ಇದೆ, ಇನ್ನೊಂದು ನಾರ್ಮಲ್ ಆಗಿರ್ತಕ್ಕಂತಹ ವೃತ್ತಾಕಾರವಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ 8th ಕ್ವಶನ್. ಓಕೆ, ನೆಕ್ಸ್ಟ್ 9th ಕ್ವಶನ್. 9th ಒನ್ ನೋಡ್ತಾ ಇದ್ದೀರಾ ನೀವು ಚಿತ್ರನ? 9th ಒನ್ ಅನ್ನ. ಓಕೆ,
ಸೊ 9th ಒನ್ ನೋಡಿ, ಆಪ್ಷನ್ ಎ ಟ್ರಯಾಂಗಲ್ ಶೇಡ್ ಆಗಿದೆ, ಆಪ್ಷನ್ ಬಿ ಟ್ರಯಾಂಗಲ್ ಶೇಡ್ ಆಗಿಲ್ಲ, ಆಪ್ಷನ್ ಸಿ ಟ್ರಯಾಂಗಲ್ ಉಲ್ಟಾ ಮಾಡಿದ್ದಾರೆ, ಟ್ರಯಾಂಗಲ್ ಶೇಡ್ ಆಗಿದೆ, ಆಪ್ಷನ್ ಡಿ ಟ್ರಯಾಂಗಲ್ ಇದೆ, ಟ್ರಯಾಂಗಲ್ ಶೇಡ್ ಆಗಿದೆ. ಸರ್ ಆಪ್ಷನ್ ಸಿ ಸರಿಯಾದ ಉತ್ತರ ಸರ್, ಯಾಕಂದ್ರೆ ಎಲ್ಲದರಲ್ಲೂ ಕೂಡ ಟ್ರಯಾಂಗಲ್ ಕರೆಕ್ಟ್ ಆಗಿದೆ, ಆಪ್ಷನ್ ಸಿ ಅಲ್ಲಿ ಮಾತ್ರ ಟ್ರಯಾಂಗಲ್ ಉಲ್ಟಾ ಇದೆ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ. 1 ಪಾಯಿಂಟ್ ತಗೊಳ್ತೀರಾ ನೀವು, ಆ ತರನು ನೋಡಬಹುದು. ಬಟ್ ಇಲ್ಲಿ ಮೇಜರ್ ರೀಸನ್ ಏನು ನೋಡಿ, ಯಾವ ತರ ಇದೆ ನೋಡಿ, ಇಲ್ಲಿ ಏನು ಸರ್ಕಲ್ ಇದೆಯಲ್ವಾ, ಸರ್ಕಲ್ ಡೆಡ್ ಆಪೋಸಿಟ್ 2 ಲೈನ್ಸ್ ಇದೆ, ಗಮನಿಸ್ತಿದ್ದೀರಾ? ಸರ್ಕಲ್ ಏನ್ ನೋಡ್ತಾ ಇದ್ದೀರಾ ನೀವು, ಈ ಸರ್ಕಲ್ ನ ಡೆಡ್ ಆಪೋಸಿಟ್ 2 ಲೈನ್ಸ್ ಇದೆ. ಆಪ್ಷನ್ ಬಿ ನಲ್ಲೂ ಕೂಡ ಸರ್ಕಲ್ ಏನ್ ನೋಡ್ತಿದ್ದೀರಾ, ಅದರ ಡೆಡ್ ಆಪೋಸಿಟ್ 2 ಲೈನ್ಸ್ ಇದೆ. ಆಪ್ಷನ್ ಡಿ ಏನ್ ನೋಡ್ತಿದ್ದೀರಾ, ಸೊ ಅದರ ಸರ್ಕಲ್ ಅದರ ಡೆಡ್ ಆಪೋಸಿಟ್ 2 ಲೈನ್ಸ್ ಇದೆ. ಆಪ್ಷನ್ ಸಿ ಏನ್ ನೋಡ್ತಾ ಇದ್ದೀರಾ, ಇದು ಕೂಡ ಸರ್ಕಲ್ ಡೆಡ್ ಆಪೋಸಿಟ್ 2 ಲೈನ್ಸ್ ಇರ್ಬೇಕಿತ್ತು, ಡೆಡ್ ಆಪೋಸಿಟ್ 2 ಲೈನ್ಸ್ ಇಲ್ಲ, ಪಕ್ಕದಲ್ಲಿ ಲೈನ್ಸ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಫಾರ್ 9th ಕ್ವಶನ್. ಗೊತ್ತಾಗ್ತಿದೆಯಲ್ವಾ ಯಾವ ರೀತಿಯಾಗಿ ನಾವು ಐಡೆಂಟಿಫೈ ಮಾಡಬಹುದು ಅಂತ ಹೇಳಿ? ಅಂದ್ರೆ ಚಿತ್ರಗಳನ್ನ ಸಿಮಿಲಾರಿಟಿನ ಐಡೆಂಟಿಫೈ ಮಾಡೋ ಒಂದು ನಾಲೆಡ್ಜ್ ನ ಎನ್ಹಾನ್ಸ್ ಮಾಡ್ಕೋಬೇಕು ನಾವು, ಇಂಪ್ರೂವ್ ಮಾಡ್ಕೋಬೇಕು ನಾವು. ಅವಾಗ ಏನಾಗುತ್ತೆ, ಈಸಿಯಾಗಿ ಆಡ್ ಒನ್ ಔಟ್ ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಗೊತ್ತಾಗ್ತಿದೆಯಲ್ವಾ ಮಕ್ಕಳೇ? ಎಸ್ ಸರ್. ಸೊ ಈ ಒಂದು ಸೆಟ್ ನ ನೆಕ್ಸ್ಟ್ ಕ್ವಶನ್ 10th ಕ್ವಶನ್, ಅಂದ್ರೆ ಈ ಒಂದು ವಿಡಿಯೋದ ಓಕೆ, ಈ ಒಂದು ವಿಡಿಯೋದ ಕೊನೆ ಕ್ವಶನ್ ಅಲ್ಲಿ ಇದೀವಿ. ನೆಕ್ಸ್ಟ್ ಇನ್ನು ಸುಮಾರು ಕ್ವಶನ್ಸ್ ಇದೆ. ಸೆಟ್ 1 ಅಲ್ಲಿ 20 ಕ್ವಶನ್ಸ್ ಇದೆ, ಸೆಟ್ 2 ಅಲ್ಲಿ ಇದೆ, ಸೆಟ್ 3 ಅಲ್ಲಿ ಇದೆ. ಓಕೆ, ಸೊ ಸೆಟ್ ಫಸ್ಟ್ ಸಾಲ್ವ್ ಮಾಡ್ತಾ ಇದೀವಿ. ಸೆಟ್ ಫಸ್ಟ್ ನ 10 ಕ್ವಶನ್ ತಗೊಂಡಿದ್ದೀನಿ. ಸೊ 10 ಕ್ವಶನ್ ಅಂದ್ರೆ ಲಾಸ್ಟ್ ಕ್ವಶನ್ ಇದೀನಿ. ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾ ಇದೀವಿ ನಾವು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಲಾಸ್ಟ್ ಕ್ವಶನ್ ನೋಡ್ತಾ ಇದೀವಿ. ಸೊ ಆಪ್ಷನ್ ಎ ಬಿ ಸಿ ಡಿ, ಸೊ 3 ನೋಡ್ತಾ ಇದ್ದೀರಾ. ಆಪ್ಷನ್ ಎ ನಲ್ಲಿ ಈ ತರದ ಒಂದು ಶೇಪ್ ಇದೆ. ಓಕೆ, ಆಪ್ಷನ್ ಬಿ ನಲ್ಲಿ ಪ್ಲಸ್ ಇದೆ, ಆಪ್ಷನ್ ಸಿ ನಲ್ಲಿ ಓಕೆ ಇಂಟು ಮಾರ್ಕ್ ಇದೆ, ಆಪ್ಷನ್ ಡಿ ನಲ್ಲಿ ಈಕ್ವಲ್ಸ್ ಇದೆ. ಸೊ ಏನ್ ರೀಸನ್ ಇದಕ್ಕಿರ್ಬೋದು? ಆಪ್ಷನ್ ಬಿ ಮ್ಯಾಥಮೆಟಿಕಲ್ ಸಿಂಬಲ್, ಆಪ್ಷನ್ ಸಿ ಫಂಡಮೆಂಟಲ್ ಮ್ಯಾಥಮೆಟಿಕಲ್ ಸಿಂಬಲ್, ಆಪ್ಷನ್ ಡಿ ಫಂಡಮೆಂಟಲ್ ಮ್ಯಾಥಮೆಟಿಕಲ್ ಸಿಂಬಲ್. ಅಂದ್ರೆ ಮೂಲಭೂತವಾಗಿರ್ತಕ್ಕಂತಹ ಗಣಿತದ ಚಿಹ್ನೆಗಳು ಆಪ್ಷನ್ ಬಿ ಸಿ ಡಿ ನಲ್ಲಿ ಇದಾವೆ. ಬಟ್ ಆಪ್ಷನ್ ಎ ನಲ್ಲಿ ಆ ರೀತಿ ಇಲ್ಲ. ಆಪ್ಷನ್ ಎ ನಲ್ಲಿ ಒಂದು ಬೇರೆ ಶೇಪ್ ನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಫಾರ್ 10th ಕ್ವಶನ್. ಗೊತ್ತಾಗ್ತಿದೆಯಲ್ವಾ ಮಕ್ಕಳೇ? ಸೊ ಮೆಂಟಲ್ ಎಬಿಲಿಟಿ ಈ ರೀತಿಯಾಗಿ ಆಡ್ ಒನ್ ಔಟ್ ಅಂತಕ್ಕಂಥ ಒಂದು ಚಾಪ್ಟರ್ ನ ನೋಡಿದ್ವಿ. ಸೊ ನಾನು ಈ ಒಂದು ಕ್ಲಾಸ್ ನಲ್ಲಿ ಮಾಡಿರ್ತಕ್ಕಂತಹ ಈ ಒಂದು ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಒಟ್ಟಿಗೆ ನಿಮ್ಮ ಎದುರುಗಡೆ ಸಿಗ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.